ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅಂತ ಹೇಳ ಬದಲು ಪ್ರಧಾನ ಮಂತ್ರಿ ರಾಹುಲ್ ಗಾಂಧಿ ಅಂತ ಹೇಳ್ಬಿಟ್ಟು ಸ್ಪಾನಿಷ್ ನಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾ ಇರ್ತಾರೆ. ಪ್ರಧಾನಿ ರಾಹುಲ್ ಗಾಂಧಿ ಅವ್ರಂತಂದ್ರು ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಗೊತ್ತಾಗಿಲ್ಲ. ಇಂಥದ್ದೊಂದು ಘಟನೆ, ಇಂಥದ್ದೊಂದು ದೊಡ್ಡ ಸ್ಟೇಜ್ ಮೇಲೆ ನಡೆದಾಗ ಅದೊಂದು ಸ್ವಲ್ಪ ಅಜೀಬ್ ಅಂತ ಅನ್ಸುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ನಾರ್ಮಲ್ ಆಗಿ ಈ ಚಿಕ್ಕ ಪುಟ್ಟ ಭಾಷಣಗಳು ಅಂತ ಬಂದಾಗ ಸ್ಕೂಲಲ್ಲಿ ಆಗಿರಬಹುದು, ಕಾಲೇಜಲ್ಲಿ ಆಗಿರಬಹುದು, ಅಥವಾ ಹಲವಾರು ಫಂಕ್ಷನ್ಗಳಲ್ಲಿ ಈ ಭಾಷಣಗಳಂತ ಬಂದಾಗ ಚಿಕ್ಕ ಪುಟ್ಟ ಮಿಸ್ಟೇಕ್ಗಳು ಆಗೋದು ಸಹಜ. ಮಿಸ್ಟೇಕ್ಗಳಾದಮೇಲೆ ಅದು ಯಾರಾದರೂ ಐಡೆಂಟಿಫೈ ಮಾಡಿ ಅದು ದೊಡ್ಡದಾಗುತ್ತೆ, ಇದು ಕೂಡ ಸಹಜ, ನಾವು ನೋಡಿರ್ತೀವಿ. ಒಂದು ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಅಂತ ಒಬ್ಬರನ್ನ ಇಟ್ಕೊಂಡಿರ್ತಾರೆ. ನೀವು ಇದನ್ನು ಹಲವಾರು ಕಡೆ ನೋಡ್ತೀರಾ, ಕೆಲವೊಂದು ಆಫೀಸ್ಗಳಲ್ಲಿ, ಕೋರ್ಟ್ಗಳಲ್ಲಿ, ಎಲ್ಲ ಕಡೆ. ಈಗ ಭಾಷೆ ಗೊತ್ತಿಲ್ಲ ಅಂದರೆ ನಾವೊಂದು ಭಾಷೆಯಲ್ಲಿ ಏನಾದರೂ ಹೇಳಿದ್ರೆ ಮಿಡಲಲ್ಲಿರೋರು ಅವ್ರಿಗೆ ಗೊತ್ತಿರುವಂತಹ ಭಾಷೆಯಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾರೆ. ಇದೆಲ್ಲ ಕಡೆ ನಡೆಯುವಂಥದ್ದು. ಈಗ ಎಲ್ಲರಿಗೂ ಎಲ್ಲ ಭಾಷೆಗಳು ಗೊತ್ತಿರಲ್ಲ, ಹಾಗಾಗಿ ಮಿಡಲಲ್ಲಿ ಒಬ್ಬರನ್ನ ಟ್ರಾನ್ಸ್ಲೇಟರ್ನ ಇಟ್ಕೊಳ್ತಾರೆ. ಲಾಸ್ಟ್ ಟೈಮ್ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೀಗೆ ಮಾತಾಡುವಾಗ ರಾಹುಲ್ ಗಾಂಧಿ ಅವರು ಒಂದು ಕಡೆ, ಇನ್ನೊಬ್ಬರು ಒಂದು ಕಡೆ ಮಾತಾಡ್ತಿರುವಾಗ ಮಿಡಲಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಿರ್ತಾರಲ್ವ, ಅವರು ಏನೇನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಿಲ್ಲಿಸಿ ನಿಲ್ಲಿಸಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು. ಇದು ತಾವೆಲ್ಲ ನೋಡಿರ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಈ ಥರ ಹಲವಾರು ಕಾರ್ಯಕ್ರಮಗಳಲ್ಲಿ ಎಡ್ವರ್ಟ್ಗಳು ಸಿಕ್ಕಾಬಟ್ಟೆ ಆಗಿದೆ ಬಿಡಿ. ಇವರೇನೋ ಹೇಳಿದ್ರೆ ಮಿಡಲಲ್ಲಿರೋರು ಏನೋ ಹೇಳಿ ದಂಗೆನೇ ಎಬ್ಬಿಸ್ತಾರೆ ಒಂದೊಂದು ಸಲ. ಸೊ ಅಂಥದ್ದೇ ಇಲ್ಲೊಂದು ಘಟನೆ ನಡೆದಿದೆ. ಹೈದರಾಬಾದ್ನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿ ಮೆಸ್ಸಿ ಅವರಾಗಿರಬಹುದು, ರಾಹುಲ್ ಗಾಂಧಿ ಆಗಿರಬಹುದು, ಒಂದಷ್ಟು ಜನರು ಅಲ್ಲಿದ್ದರು. ಆ ಟೈಮಲ್ಲಿ ಈ ಟ್ರಾನ್ಸ್ಲೇಟ್ ಮಾಡ್ತಾರಲ್ಲ, ಅವ್ರೇನು ಮಾಡ್ಬಿಟ್ಟಿದ್ದಾರೆ, ಪ್ರಧಾನಿ ರಾಹುಲ್ ಗಾಂಧಿ ಅವರು ಅಂತ ಹೇಳ್ಬಿಡ್ತಾರೆ. ಸೊ ಅಲ್ಲಿರೋರು ಯಾರನ್ನು ಕೂಡ ಅದನ್ನು ಅಬ್ಸರ್ವೇ ಮಾಡಲ್ಲ. ರಾಹುಲ್ ಗಾಂಧಿ ಅವ್ರಿಗೆ ಮೇ ಬಿ ಖುಷಿಯಾಗಿರಬೇಕು. ಲಾಸ್ಟ್ ಟೈಮು ಸ್ಟೇಜ್ ಮೇಲ್ಗಡೆ ಟ್ರಾನ್ಸ್ಲೇಟ್ ಮಾಡೋರು ಏನೇನೋ ಹೇಳುವಾಗ ನಿಲ್ಲಿಸಿ ನಿಲ್ಲಿಸಿ ಅಂತ ಅವರೇ ಹೇಳಿದರು. ಬಟ್ ಈ ಸಲ ಅವ್ರಿಗೆ ಮೇ ಬಿ ಪ್ರಧಾನಿ ಹೆಂಗಿದ್ರು ಆಗಲಿಲ್ವಲ್ಲ, ಹೆಂಗೋ ಇಲ್ಲಿ ಒಂದು ಹೇಳಿದ್ರಲ್ಲ ಅವರೇ, ಸೊ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿರ್ಬೋದು, ಖುಷಿಗೆ ತೊಗೊಂಡಿರ್ಬೋದು. ಅದರ್ವೈಸ್ ಇನ್ನೊಂದಿದೆ, ಆ ಮೈಕಲ್ಲೆಲ್ಲ ಮಾತಾಡುವಾಗ ಸ್ಟೇಜ್ ಮೇಲೆ ಏನಾಗುತ್ತೆ ಅಂತಂದರೆ, ಅಲ್ಲಿ ಮಾತಾಡ್ತಿರೋದು ಮೈಕ್ನ ಎಲ್ಲಿಟ್ಟಿರ್ತಾರೋ, ಅಂತ ಸ್ಪೀಕರ್ಸ್ನ ಎಲ್ಲಿಟ್ಟಿರ್ತಾರೋ ಅಲ್ಲಿರೋರಿಗೆ ಮಾತ್ರ ಕೇಳಿಸ್ತಾ ಇರುತ್ತೆ. ಸ್ಟೇಜ್ ಮೇಲೆ ಇದ್ದವರಿಗೆ ಅವ್ರು ಏನು ಮಾತಾಡ್ತಿದ್ದಾರೆ ಅದು ಗಮನಿಸೋದಕ್ಕಾಗಲ್ಲ, ಜೊತೆ ಕೇಳಿಸಿರಲ್ಲ. ಸೊ ಈ ಥರದ ಘಟನೆ ನಡೆದಿರಬಹುದು ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಸೀರಿಯಸ್ ಆಗಿ ಸ್ಟೇಜ್ ಮೇಲೆ ಇದ್ದವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ ಈ ಥರದ್ದೊಂದು ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ನಮ್ಮ ಪ್ರಧಾನ ಮಂತ್ರಿ ಅಂತಂದರೆ ಅವರು ನರೇಂದ್ರ ಮೋದಿ ಅವರು ಸಡನ್ನಾಗಿ ಒಂದೇ ದಿನದಲ್ಲಿ, ಒಂದೇ ಕ್ಷಣದಲ್ಲಿ ಪ್ರಧಾನಿಯವರು ರಾಹುಲ್ ಗಾಂಧಿ ಅವರು ಅಂತ ಕರೀತ್ಬಿಡ್ತಾರೆ. ಪ್ರಧಾನಿ ರಾಹುಲ್ ಗಾಂಧಿ ಅವರು ಅಂತ ಹೇಳ್ಬಿಡ್ತಾರೆ. ಸಿಕ್ಕಾಬಟ್ಟೆ ಆ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ಒಂದಷ್ಟು ಜನ ಕಮೆಂಟ್ ಮಾಡ್ತಿದ್ದಾರೆ, ರಿಯಲ್ ಅಂದರೆ ನೀವು ಈ ಪ್ರಧಾನಿ ಅಂತೂ ಆಗಲಿಲ್ಲ, ಸೊ ಅಟ್ಲೀಸ್ಟ್ ಹಿಂಗಾದರೂ ನಿಮಗೆ ಪ್ರಧಾನಿ ಅನ್ನೋ ಪಟ್ಟ ಸಿಕ್ಬಿಡ್ತಲ್ಲ, ಕೇಳಿಸ್ಕೊಂಡು ಸುಮ್ಮನೆ ಇದ್ದೀರಾ ಅಂತಂದರೆ ನಿಮಗೆ ಪ್ರಧಾನಿ ಆಗಬೇಕು ಅನ್ನೋ ಆಸೆನ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದಾರೆ. ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಸಿಕ್ಕಾಪಟ್ಟೆ ಫನ್ನಿ ಆಗಿದೆ. ಬಟ್ ಪಾಪ ಅವ್ರಿಗೆ ಗೊತ್ತಿಲ್ದಲ್ಲೇ ಈ ಘಟನೆ ನಡೆದಿರ್ಬೋದು. ಸ್ಟೇಜ್ ಮೇಲೆ ಅವರು ಹೇಳಿದ ಮೇಲೂ ಕೂಡ ಇನ್ನೊಬ್ರು ಯಾರೋ ಬಂದು ಮಿಡಲಲ್ಲಿ ಏನೋ ಹೇಳ್ತಾರೆ, ಆದರೆ ಅದಲ್ಲ. ಪ್ರಧಾನಿ ಅಂತ ಕರೆದಿದ್ದಕ್ಕೆ ಅಲ್ಲಿ ಯಾವುದೇ ರೀತಿಯಾದಂತಹ ಮಾತುಗಳು ನಡೆಯೋದೇ ಇಲ್ಲ, ಯಾರಿಗೂ ಕೂಡ ಗೊತ್ತೇ ಆಗಿಲ್ಲ. ಸೊ ಅದು ಆ ನಂತರ ಆ ವಿಡಿಯೋ ಫುಲ್ ವೈರಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಮುನ್ನುಗ್ತಾ ಇದೆ. ವ್ಯೂಸ್ ಅಂತೂ ಬೇಜಾನ್ ಆಗ್ತದೆ, ವ್ಯೂಸ್ ಹಂಗೆ ಟ್ರೋಲ್ ಆಗ್ತದೆ. ಸೊ ಒಂದಷ್ಟು ಮೀಮ್ಸ್ ಎಲ್ಲ ಇಟ್ಕೊಂಡು, ಒಂದಷ್ಟು ಚಿಕ್ಕ ಪುಟ್ಟ ಏನೇನೋ ವೀಡಿಯೋಗಳನ್ನ ಇಟ್ಕೊಂಡು ಮಿಡಲಲ್ಲೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಫುಲ್ ಕಾಮಿಡಿ ಅನ್ಸ್ಬಿಟ್ಟಿದೆ. ಬಟ್ ಆದರೆ ಪಾಪ ಅವ್ರಿಗೆ ಅದು ಕೇಳಿಸಿಲ್ದಲೇನೂ ಇರಬಹುದು, ಅವ್ರಿಗೆ ಗೊತ್ತೇ ಆಗಿಲ್ದಲೇನೂ ಇರಬಹುದು. ಈ ಥರದ್ದು ಒಂದು ಎಡವಟ್ಟನ್ನು ಅವಾಗವಾಗ ಮಾಡ್ಕೊಳ್ತಾನೆ ಇರ್ತಾರೆ ಈ ಟ್ರಾನ್ಸ್ಲೇಟ್ ಮಾಡೋರು. ಈ ಸ್ಕೂಲು ಕಾಲೇಜಲ್ಲೇ ಚಿಕ್ಕ ಪುಟ್ಟದ್ದಾದರೆ ಏನು ಮಾಡ್ತಾರೆ, ಲೈಫ್ ಫುಲ್ ಆ ಸ್ಕೂಲ್ ಬಿಟ್ಟೋಗೋವರೆಗೂ, ಆ ಸ್ಕೂಲಿಂದ ಹೊರಗಡೆ ಹೋಗೋವರೆಗೂ ಈ ಥರದ ಘಟನೆಗಳು ನಡೀತಾನೆ ಇರುತ್ತೆ. ಅಂದರೆ ಹೇಳ್ತಾನೇ ಇರ್ತಾರೆ, ನೀನು ಹಿಂಗೆ ಮಾಡಿದ್ದೆ ಸ್ಟೇಜ್ ಮೇಲೆ, ಅವ್ರೇನೋ ಹೇಳಿದ್ರೆ ನೀನೇನೋ ಹೇಳ್ಬಿಟ್ಟಿದ್ದೆ ಅಂತ. ನಮ್ಮ ಜೀವನದಲ್ಲೂ ಸಮ್ಟೈಮ್ಸ್ ನಡೆದ್ಬಿಟ್ಟಿರುತ್ತೆ. ಏನು ಊಟ ಆಯ್ತಾ ಅಂತ ಕೇಳಿದ್ರೆ ಚೆನ್ನಾಗಿದ್ದೀನಿ ಅಂದ್ಬಿಟ್ಟಿರ್ತೀವಿ. ನಾವು ಹಂಗೆ ಅಂದ್ಕೊಂಡಿರ್ತೀವಿ, ನೀವು ಚೆನ್ನಾಗಿದ್ದೀರಾ ಅಂತೇನೋ ಕೇಳಿದ್ರು ಅಂತ ನಾವು ಈ ಥರ ಆನ್ಸರ್ ಮಾಡಿಬಿಟ್ಟಿರ್ತೀವಿ. ಸೊ ಅಂಥದ್ದೊಂದು ಘಟನೆ, ಇಂಥದ್ದೊಂದು ದೊಡ್ಡ ಸ್ಟೇಜ್ ಮೇಲೆ ನಡೆದಾಗ ಅದೊಂದು ಸ್ವಲ್ಪ ಅಜೀಬ್ ಅಂತ ಅನಿಸುತ್ತೆ. ಸೊ ಅವ್ರಿಗೆ ಏನು ಅನ್ಸಿದೀವಿ ಏನೋ, ಇನ್ನೂ ಅದು ಯಾರಿಗೂ ಅಂದರೆ ಈಗ ಅಲ್ಲಿವರೆಗೂ ಮುಟ್ಟಿರಬಹುದು, ಬಟ್ ಅವಾಗಿದ್ದ ಕ್ಷಣಕ್ಕೆ ಅಲ್ಲಿರೋರಿಗೆ ಯಾರಿಗೂ ಗೊತ್ತಾಗಿಲ್ಲ. ಪ್ರಧಾನಿ ರಾಹುಲ್ ಗಾಂಧಿ ಅವರಂತಂದ್ರು ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಗೊತ್ತಾಗಿಲ್ಲ. ಈಗ ಎಲ್ಲ ಫುಲ್ ವೈರಲ್ ಆಗ್ತಿರೋದ್ರಿಂದ ಈಗ ಒಂದಷ್ಟು ಜನ ಗೊತ್ತಾಗಿದೆ ಅಲ್ಲಿ ಏನು ನಡೀತು, ಏನು ಭಾಷಣ ಆಯಿತು, ಏನು ಮಾತಾಡಿದ್ರು ಅಂತ ಈಗ ಎಲ್ಲರಿಗೂ ಅಲ್ಲಿ ಗೊತ್ತಾಗ್ತಾ ಇದೆ. ಈ ಘಟನೆ ಎಲ್ಲಿ ನಡೀತು, ಹೆಂಗೆ ನಡೀತು ಅಂತ ಹೇಳೋದಾದರೆ, ಅರ್ಜೆಂಟೈನಾದ ಫುಟ್ಬಾಲ್ ದಂತಕತೆ ಲಿಯೋನೆಲ್ ಮೆಸ್ಸಿ
3 ದಿನಗಳ ಕಾಲ ಭಾರತದ ಪ್ರವಾಸವನ್ನ ಕೈಗೊಂಡಿದ್ರು. ನಾರ್ಮಲ್ ಆಗಿ ನಾವು ಯಾವ್ದಾದ್ರು ಒಂದು ದೇಶ ಅಥವಾ ಎಲ್ಲಿಗಾರು ಹೋದಾಗ ಒಂದಷ್ಟು ದಿನಗಳ ಕಾಲ ಅಲ್ಲಿ ಉಳ್ಕೊಂಡು ಅಲ್ಲಿಂದು ಸ್ಪೆಷಲ್ ಆಗಿರ್ಬಹುದು, ಅಲ್ಲಿನ ಕಲ್ಚರ್ ಆಗಿರ್ಬಹುದು, ಇದೆಲ್ಲ ನೋಡ್ಕೊಂಡು ಸುತ್ತಾಡ್ಕೊಂಡು ಬರೋದು ನಾರ್ಮಲ್. ಸೊ ಅದಕ್ಕೋಸ್ಕರ 3 ದಿನಗಳ ಕಾಲ ಹೈದರಾಬಾದಿಗೆ ಭೇಟಿ ನೀಡಿದ್ರು. ಈ ಟೈಮಲ್ಲಿ ಮೆಸ್ಸಿ ಫುಟ್ಬಾಲ್ ತುಂಬ ಚೆನ್ನಾಗಿ ಆಡ್ತಾರೆ, ಅಲ್ಲಿ ಮೂಮೆಂಟ್ಸ್ ಅಲ್ಲೆಲ್ಲ ತೋರಿಸಿದ್ದಾರೆ. ಅದೆಲ್ಲ ಆಗುವಾಗ ಪ್ರತಿಯೊಬ್ಬರು ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಲ್ಲಿದ್ದವರು ಫುಟ್ಬಾಲ್ ಬಗ್ಗೆ, ಮೆಸ್ಸಿ ಅವ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಆದರೆ ಭಾರತಕ್ಕೆ ಬಂದಂತಹ ಮೆಸ್ಸಿ ಅವರು ಕಂಪ್ಲೀಟ್ ಆಗಿ ಸ್ಪಾನಿಷ್ನಲ್ಲಿ ಅವ್ರು ಮಾತಾಡ್ತಾ ಇರ್ತಾರೆ. ಆದರೆ ಅಲ್ಲಿ ಇರ್ತಾರಲ್ಲ ಭಾಷಾಂತರಿ, ಅಂದರೆ ಟ್ರಾನ್ಸ್ಲೇಟ್ ಮಾಡ್ತಾರಲ್ಲ, ಅವ್ರಿಗೆ ಭಾಷಾಂತರಿ ಅಂತ ಹೇಳ್ತಾರೆ. ಅವ್ರು ಏನು ಮಾಡ್ತಾರೆ, ಸ್ಪಾನಿಷ್ನಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾ ಇರ್ತಾರೆ. ಆ ವೇಳೆ ಟ್ರಾನ್ಸ್ಲೇಟರ್ ಏನು ಮಾಡ್ಬಿಡ್ತಾರೆ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅಂತ ಹೇಳೋ ಬದಲು ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅಂತ ಹೇಳ್ಬಿಟ್ಟು ತಪ್ಪಾಗಿ ಕರೀತಾರೆ. ಸೊ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಿಂಗೆ ಕರಿಬಾರ್ದಾಗಿತ್ತು, ಹಿಂಗೆ ಕರೆದಿದ್ದು ತಪ್ಪು, ನರೇಂದ್ರ ಮೋದಿ ಅವರಿಗೆ ಹಂಗೆ ಮಾಡ್ದಂಗಾಯ್ತು, ಹಿಂಗೆ ಮಾಡ್ದಂಗಾಯ್ತು, ಇವರು ಪ್ರಧಾನಿ ಅಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಹೇಳ್ತಿದ್ರು. ಜಸ್ಟ್ ಕಾಂಗ್ರೆಸ್ ನಾಯಕ ಅಷ್ಟೇ, ನೀವು ಹೆಂಗೆ ಪ್ರಧಾನಿ ಅಂತ ಹೇಳಿದ್ರಿ, ಟ್ರಾನ್ಸ್ಲೇಟಲ್ಲಿ ಯಾಕೆ ಈ ಥರ ಆಯಿತು, ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಈ ಥರ ಒಂದು ತಪ್ಪುಗಳನ್ನ ಮಾಡಬಹುದಾ, ಒಂದಷ್ಟು ಕಂತೆಗಳೆಲ್ಲ ಸಿಕ್ಕಾಬಟ್ಟೆ ನಡೀತಿತ್ತು. ಫೈನಲ್ ಆಗಿ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತದೆ. ಎಲ್ಲರೂ ಕೂಡ ಈ ವಿಡಿಯೋ ಬಗ್ಗೆ ಆ ಒಂದು ವರ್ಡ್, ಇಡೀ ಪ್ರೋಗ್ರಾಮ್ನ ಮರೆತರು. ಯಾಕೆ ಮೆಸ್ಸಿ ಅವರು ಭಾರತಕ್ಕೆ ಬಂದರು, ಏನೆಲ್ಲ ನೋಡಿದ್ರು, ಏನೆಲ್ಲ ತಿಂದರು, ಏನೆಲ್ಲ ಆಯಿತು, ಇದನ್ನೆಲ್ಲ ಮರೆತರು. ಬಟ್ ಈ ಒಂದು ವರ್ಡ್ ಏನಿದೆ ಅದು ಫುಲ್ ವೈರಲ್ ಆಗಿದೆ. ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ಕಾಬಟ್ಟೆ, ಕಂಪ್ಲೀಟ್ ವಿಡಿಯೋ ಅಲ್ಲ, ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಏನಿದೆ, ಇವರು ಕಾಂಗ್ರೆಸ್ ನಾಯಕರು ಆ ಥರ ಏನಾದ್ರು ಕರೆಯೋದು ಬಿಟ್ಬಿಟ್ಟು ಪ್ರಧಾನಮಂತ್ರಿ ಅಂತ ಏನು ಕರೆದ್ರು, ಈ ಒಂದು ಕ್ಲಿಪ್ಪಿಂಗ್ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಸೊ ತಮಗೇನು ಅನ್ನಿಸ್ತು, ನೀವು ಚಿಕ್ಕ ವಯಸ್ಸಲ್ಲಿ ಈ ಥರ ಎಡವಟ್ಟುಗಳನ್ನ ಯಾವ್ದಾದ್ರು ಸ್ಟೇಜ್ ಮೇಲ್ಗಡೆ ಮಾಡ್ಕೊಂಡಿದ್ದೀರಾ? ಯಾರೋ ಏನೋ ಹೇಳಿದ್ರೆ ನೀವೇನೋ ತೊಗೊಂಡು ಏನೋ ಆನ್ಸರ್ ಮಾಡಿ ಏನೋ ಒಂದು ಕತೆ ಆಗಿರೋದು ಉಂಟಾ ನಿಮ್ಮ ಜೀವನದಲ್ಲಿ? ಈ ಥರ ಯಾವ್ದಾದ್ರು ಒಂದು ಚಿಕ್ಕ ಪುಟ್ಟ ಸ್ಟೋರೀಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕೂಡ ಅದನ್ನು ಓದಿ ಎಂಜಾಯ್ ಮಾಡ್ತೀನಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.